ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಯಾರು ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ಯೂಟ್ಯೂಬಿಂದ ತುಂಬ ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ಮೇಲೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಹೇಳಿ ಬಾಯ್ ಬಾಯ್. ಹೌದು, ಆ ರೀತಿ ಒಂದು ಅಪ್ಡೇಟ್ ತಂದಿರುವಂಥದ್ದು ಯೂಟ್ಯೂಬ್ ಅವರು. ಅದೇನು ಅಪ್ಡೇಟ್ ತಂದಿದ್ದಾರೆ ಭರತ್ ಅಂತ ನೀವು ಕೇಳ್ಬೋದು. ಅದೇನು ಅಪ್ಡೇಟ್ ಅಂತ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಹೇಳ್ಬೋದು. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಕಡೆಯಿಂದ. ಸೂಪರ್ ಆಗಿದೆ ಮಾತ್ರ ಈ ಅಪ್ಡೇಟ್ ಮಾತ್ರ. ತುಂಬ ಅಂದರೆ ತುಂಬ ನಮ್ಮಂಥವ್ರಿಗೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾರ್ಯಾರಿಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ, ಇದೇನಿದು, ಇದು ಹೆಂಗೆ ನಾವು ಉಪಯೋಗಿಸೋದು, ಯಾವಾಗಿದು ಪರ್ಟಿಕ್ಯುಲರ್ ಫ್ಯೂಚರ್ ಲಾಂಚ್ ಆಗುತ್ತೆ ಅಂತ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಯಾವ್ಯಾವ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಿ ನೋಡ್ತಾ ಇರೋಂಥ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ. ಏನಕ್ಕಂದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಥರ ಮಾಡಿದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಈಗ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು, ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ. September 19 ಟೆಸ್ಟಿಂಗ್ ಫಿಕ್ಸೇಬಲ್ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್. ವಿ ಆರ್ ಟೆಸ್ಟಿಂಗ್ ಅ ನ್ಯೂ ಫೀಚರ್ ದಟ್ ವಿಲ್ ಅಲೌ ಕ್ರಿಯೇಟರ್ಸ್ ಟು ಎಡಿಟ್ ಸಮ್ ಆಫ್ ದೇರ್ ಕಾಂಟೆಂಟ್ ಇಫ್ ಇಟ್ಸ್ ಏಜ್ ರಿಸ್ಟ್ರಿಕ್ಟೆಡ್ ಆರ್ ರಿಮೂವ್ಡ್ ಡ್ಯೂ ಟು ಅ ಸರ್ಟನ್ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ಸ್. ಇದ್ರ ಬಗ್ಗೆ ಮಾತನಾಡಬೇಕಂತ ಅಂದರೆ ಇವ್ರೇನು ಟೆಸ್ಟಿಂಗ್ ಮಾಡ್ತಿದ್ದಾರೆ ಅಂತ ಅಂದರೆ, ಇದು ಎಕ್ಸ್ಪೆರಿಮೆಂಟು ಹಾಗೂ ಕೂಡ ಟೆಸ್ಟಿಂಗ್ ಮಾಡ್ತಿದ್ದಾರೆ US ನಲ್ಲಿ. ಫಿಕ್ಸೇಬಲ್ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ಸ್ ಅಂದರೆ ಅಕಸ್ಮಾತ್ ಏಜ್ ರೆಸ್ಟ್ರಿಕ್ಟೆಡ್ ವಿಡಿಯೋಸ್ ಎಲ್ಲ ಇರುತ್ತೆ, ಅಥವಾ ಒಂದು ವಿಡಿಯೋ ಇರುತ್ತಲ್ಲ, ಆ ಪರ್ಟಿಕ್ಯುಲರ್ ವಿಡಿಯೋ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದ್ಬಿಟ್ಟಿರುತ್ತೆ, ಅದು ಡಿಲೀಟ್ ಆಗಿಬಿಟ್ಟಿರುತ್ತೆ. ಈ ರೀತಿ ಸಿಚುವೇಶನ್ನಲ್ಲಿ ನೀವು ಇದನ್ನ ಫಿಕ್ಸೇಬಲ್ ಮಾಡ್ಬೋದು. ಆ ವಿಡಿಯೋನ ಮತ್ತೆ ವಾಪಸ್ ತರ್ಬೋದು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೂಡ ರಿಮೂವ್ ಮಾಡ್ಬೋದು. ಹೇಗೆ ಅಂತ ಅಂದರೆ, if the problematic portions of a video are addressed, the age restriction will be removed or the video will be put back on YouTube. Eligible creators will see the option to revise their content in studio, and from there they can make changes to address any policy or any issues using a video editor. Once complete, YouTube's policy team will review the updated version and modify the policy decision accordingly. As usual, the creator can choose to appeal instead. ಇದರ ಅರ್ಥ ಏನಂತ ಅಂದರೆ, ಈಗ ಸಪೋಸ್ ಒಂದು ವಿಡಿಯೋ ಇರುತ್ತೆ, 10 ನಿಮಿಷ ಇರುತ್ತೆ, 10 ನಿಮಿಷದಲ್ಲಿ 10 ಸೆಕೆಂಡ್ ಏನೋ ತೋರಿಸಿರ್ತಾರೆ, ಅದು ವೈಲೇಟ್ ಆಗಿರುತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ಗೆ. ಆವಾಗ ಆ ಪರ್ಟಿಕ್ಯುಲರ್ ವಿಡಿಯೋ ಐತಲ್ಲ, ಅದು ಡಿಲೀಟ್ ಆಗಿಬಿಟ್ಟಿರುತ್ತೆ. ಅದು ಏಜ್ ರೆಸ್ಟ್ರಿಕ್ಷನ್ಗೆ ಹೋಲ್ಡ್ ಮಾಡಿಬಿಟ್ಟಿರ್ತಾರೆ ಯೂಟ್ಯೂಬ್ ಅವರು. ಆದರೆ ಈ ಪರ್ಟಿಕ್ಯುಲರ್ ಏನಿದೆ ಎಲಿಜಿಬಲ್ ಕ್ರಿಯೇಟರ್ಸ್ ಅಂದರೆ ಕ್ರಿಯೇಟರ್ಸು ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ, ಆ ವಿಡಿಯೋ ಎಡಿಟಿಂಗ್ ಅಂತ ಆಪ್ಷನ್ನು. ವಿಡಿಯೋ ಎಡಿಟಿಂಗ್ ಆಪ್ಷನಲ್ಲಿ ಆ ಪರ್ಟಿಕ್ಯುಲರ್ 10 ಸೆಕೆಂಡ್ ಟಿಪ್ ಇದೆಯಲ್ಲ, ಅದನ್ನ ಬೇಕಾದ್ರೆ ರಿಮೂವ್ ಮಾಡ್ಬೋದು, ಅಥವಾ ಏನಾದರೂ ಎಡಿಟಿಂಗ್ ಮಾಡಿ ಏನಾದರೂ ನಾವು ಅಪ್ಪೀಲ್ ಥರ ನಾವು ಮಾಡಬಹುದು. ಆ ಥರ ಮಾಡಿ ನಾವು ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿದಾಗ ಹೇಗೆ ರಿವ್ಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟು, ಇದು ಹ್ಯೂಮನ್ ರಿವ್ಯೂರ್ಸ್ ಅಂದರೆ ಯೂಟ್ಯೂಬರ್ ರಿವ್ಯೂ ಮಾಡ್ತಾರಲ್ಲ, ಆ ರೀತಿ ರಿವ್ಯೂ ಮಾಡ್ತಾರೆ ಆ ಪರ್ಟಿಕ್ಯುಲರ್ ಎಡಿಟೆಡ್ ವಿಡಿಯೋ. ಆಮೇಲೆ ಪಾಲಿಸಿ ಮೇಲೆ ಡಿಪೆಂಡ್ ಆಗುತ್ತೆ, ಕರೆಕ್ಟಾಗಿ ಮಾಡಿದ್ದೀರಾ ನೀವು ಅಥವಾ ಇಲ್ವಾ ಅಂತ. ಕರೆಕ್ಟಾಗಿ ಮಾಡಿದರೆ ಸಕ್ಸಸ್ಸು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಮೂವ್. ಹಾಗೂ ಕೂಡ ಪ್ಲಸ್ ನೀವೊಂದು ವಿಡಿಯೋ ಮತ್ತೆ ವಾಪಸ್ ಬರುತ್ತೆ ಏಜ್ ರೆಸ್ಟ್ರಿಕ್ಷನಿಂದ, ಅಥವಾ ರಿಮೂವ್ ಆಗಿರೋ ಒಂದು ವಿಡಿಯೋ ಅದರಿಂದ ವಾಪಸ್ ಬರುತ್ತೆ. ಇಲ್ಲ ಅಂತಂದರೆ ಇಲ್ಲ. ಇದು ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು. ಇದು ಒಂದು ಅಪ್ಡೇಟ್ ತರ್ತಿದ್ದಾರೆ ಅಂತ ಹೇಳ್ಬೋದು. ಬೆಂಕಿ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೂಪರಾಗಿ ಇಷ್ಟ ಆಯ್ತು ಮಾತ್ರ ನನಗೆ. ಇನ್ಮೇಲೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಗೆ ಟೆನ್ಷನ್ನೇ ಪಡಿಸೇ ಬೇಡ ಅಂತ ಹೇಳ್ಬೋದು. ಯಾವ ಫೀಚರ್ ಲೋರೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ನನಗನ್ಸುತ್ತೆ ಒಂದು ಮಿನಿಮಮ್ ಆದರೂ 1 ರಿಂದ 2 ತಿಂಗಳು ತೊಗೊಬೋದು ಅಂತ. ಯಾಕಂದರೆ ಜಸ್ಟ್ ಟೆಸ್ಟಿಂಗ್ ನಡೀತಾ ಇರುವಂಥದ್ದು. ಇನ್ನು ಚೆನ್ನಾಗಿ ಒಂದು ಫೀಡ್ಬ್ಯಾಕ್ ಬಂದರೆ ಆವಾಗ ಇಡೀ ವರ್ಲ್ಡ್ ವೈಡ್ಗೂ ರೋಲ್ಔಟ್ ಮಾಡ್ತಾರಂತೆ ಈ ಪರ್ಟಿಕ್ಯುಲರ್ ಫೀಚರ್. ಈ ಪರ್ಟಿಕ್ಯುಲರ್ ಫೀಚರ್ ಎಲ್ಲ ಒಂದು ಕಾಂಟೆಂಟ್ ಕ್ರಿಯೇಟರ್ಗೂ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಲಾಂಚ್ ಆದಮೇಲೆ ಹೇಗೆ ನಾವು ಪರ್ಟಿಕ್ಯುಲರ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಮೂವ್ ಮಾಡೋದು, ಹೇಗೆ ಮಾಡೋದು ವಿಡಿಯೋ ಎಡಿಟಿಂಗ್ ಅಂತ, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ವಿಡಿಯೋ ಮಾಡಬೇಕಂತ ಅಂದರೆ ಕಮೆಂಟ್ಸನ್ನು ತಿಳಿಸಿ. ಈ ಪರ್ಟಿಕ್ಯುಲರ್ ಫೀಚರ್ ಲಾಂಚ್ ಆದಮೇಲೆ ಹೇಗೆ ಇದು ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ ಬೇಕಾದರೆ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಇಷ್ಟ ಆಯ್ತು ಈ ಪರ್ಟಿಕ್ಯುಲರ್ ಅಪ್ಡೇಟ್ ಬಗ್ಗೆ. ಅವ್ರಿಗೆ ಪೂರ್ತಿ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೂ ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂತ ಅಂದರೆ, ಡೌಟ್ ಇತ್ತಂತ ಅಂದರೆ, ಏನಾದ್ರು ಹೆಲ್ಪ್ ಬೇಕಿದ್ದರೆ ಕೆಲವರು ನಿಮಗೋಸ್ಕರ ನಂಬರ್ ಹಾಕಿರ್ತೀನಿ. ಈ ನಂಬರ್ ತೊಗೊಂಡು ವಾಟ್ಸಪ್ ಮಾಡಿ. 200% 24/7 ನಿಮಗೆ 200% ರಿಪ್ಲೈ ಮಾಡ್ತೀನಿ. ಇಷ್ಟ ಆಯ್ತು ಈ ಒಂದು ವಿಡಿಯೋ.
ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂತಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.